ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಸಿರಿಧಾನ್ಯ ಮೇಳದಲ್ಲಿ ಬಹುಮಾನವನ್ನು ಗೆದ್ದಂತಹ ನಮ್ಮ ಸ್ನೇಹಿತರಾದ ಮಧುಮತಿಯವರು ಇವತ್ತು ಪೋಷಕ ಲಡ್ಡು ಮತ್ತು ಆರೋಗ್ಯವಾದಂತಹ ಒಂದು ಲಡ್ಡುನ ಹೆಂಗೆ ಮಾಡೋದಂತ ಹೇಳಿ ಅವರು ತೋರಿಸ್ಕೊಡ್ತಾರೆ. ಇದಕ್ಕೆ ಏನೇನು ಬೇಕಾಗ್ತೈತಿ, ಹೆಂಗೆ ಮಾಡೋದಂತ ಹೇಳಿ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಅವರೇ ಮಾಡಿ ತೋರ್ಸಾಕತ್ತಾರೆ. ಸೊ ವಿಡಿಯೋ ಎಂಡ್ವರೆಗೂ ನೋಡ್ರಿ ಸ್ನೇಹಿತರೆ. ನನ್ನ ಹೆಸರು ಮಧುಮತಿ ಜಂಗಮ್ ಶೆಟ್ಟಿ ಅಂತ. ನಾನು ನ್ಯೂಟ್ರಿಷನ್ ಲಡ್ಡು ಅಂದರೆ ಪೋಷಕ ಲಡ್ಡು ಅಂದರೆ ಸಿರಿಧಾನ್ಯಗಳಿಂದ ಮರೆತು ಹೋದ ಖಾದ್ಯಗಳು, ಅದರಲ್ಲಿ ಸಿರಿಧಾನ್ಯಗಳಂತ ತಯಾರಿಸಿದಂಥ ಪೋಷಕ ಲಡ್ಡು ಮಾಡ್ತಾಯಿದ್ದೀನಿ. ಈ ಲಡ್ಡು ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಖಜೂರಿ, ತುಪ್ಪ, ಆಮೇಲೆ ರಾಗಿ, ಶೇಂಗಾ, ಆಮೇಲೆ ಬಿಳಿ ಎಳ್ಳು, ಒಂದು ಸ್ವಲ್ಪ ಯಾಲಕ್ಕಿ, ಆಮೇಲೆ ಅಂಟು, ಆಮೇಲೆ ಹೆಸರು ಕಾಳು, ಆಮೇಲೆ ಸ್ವಲ್ಪ ಅಕ್ಕಿ, ಆಮೇಲೆ ಮಡಕಿ ಕಾಳು, ಗೋಧಿ, ಆಮೇಲೆ ಸ್ವಲ್ಪ ಆಳವಿ, ಆಮೇಲೆ ಅಲಸಂದಿ ಕಾಳು, ಆಮೇಲೆ ಗೋಧಿ, ಆಮೇಲೆ ಬೆಲ್ಲ. 1 ಕಿಲೋದಷ್ಟು ಬೆಲ್ಲ ತೊಗೊಂಡಿದ್ರಿ. ಇದೇನು ತೋರ್ಸಾತಿಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್. ಇವನ್ನೆಲ್ಲನೂ ಅವರು ಸಣ್ಣ ಉರಿ ಒಳಗೆ ಇಟ್ಕೊಂಡು ಚೆಂದಾಗಿ ಹುರಿದಿಟ್ಕೊಂಡಿದ್ರು ಸ್ನೇಹಿತರೆ. ಆಲ್ರೆಡಿ ಹುರಿದಿಟ್ಕೊಂಡಿದ್ರು. ಸೊ ಸಣ್ಣ ಉರಿ ಇಟ್ಟು ಚೆಂದಾಗಿ ಒಂಥರ ಘಮ ಬರುತ್ತರ ನೀವು ಇವು ತೊಗೊಂಡಿರುವಂತಹ ಕಾಳುಗಳ ಆಮೇಲೆ ಅಕ್ಕಿಗಳನ್ನು ಎಲ್ಲ ಚೆಂದಾಗಿ ಹುರಿದಿಟ್ಕೋಬೇಕು. ನಾನಿಲ್ಲಿ 1 kg ಅಷ್ಟು ಬೆಲ್ಲ ತೊಗೊಂಡಿನಿ. ಫಸ್ಟಿಗೆ ನೋಡ್ರಿ, ಖಜೂರಿಯನ್ನು ಈ ರೀತಿ ನಾವು ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿ ಈ ನಮ್ನಿ ಮಾಡಿಟ್ಕೋಬೇಕು ನೋಡ್ರಿ ಸ್ನೇಹಿತರೆ. ಇದು ರೆಡಿ ಆದಮೇಲೆ ನಾವು ತೊಗೊಂಡಿರುವಂತಹ ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ, ಅದನ್ನು ಸ್ವಲ್ಪ ತರಿಯಾಗಿ ಅಂದ್ರೆ ಸ್ವಲ್ಪ ಅವಳು ಚೌಳಗೇನೆ ಅದನ್ನು ನೀವು ಮಿಕ್ಸರ್ ಮಾಡಿ ಈ ರೀತಿ ಒಂದು ಬೌಲ್ ಒಳಗೆ ಹಾಕಿಟ್ಕೋರಿ. ಆಮೇಲೆ ಬಿಳಿ ಎಳ್ಳನ್ನು ಇದನ್ನು ಭಾಳ ಸಣ್ಣ ಮಿಕ್ಸರ್ಗೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂಚೂರು 1-2 ರೌಂಡ್ ಹಾಕಿದ್ರೆ ಸಾಕು. ಒಂದು ಸ್ವಲ್ಪ ಅವಳು ಚೌಳನ್ನ ರೆಡಿ ಆಗ್ತೈತಿ. ಇದ್ರೊಳಗನ್ನ ಒಂದು ಸ್ವಲ್ಪ ಅವರು ಯಾಲಕ್ಕಿನೂ ಹಾಕಿದ್ರು. ಸೊ ನೋಡಿರಿ, ಈ ರೀತಿ ಸ್ವಲ್ಪ ಕಾಳು ಇರಬೇಕು, ಆಮೇಲೆ ಪೌಡರು ಇರಬೇಕು. ಆಮೇಲೆ ಆಲ್ರೆಡಿ ತೊಗೊಂಡಿರುವಂತಹ ಹುರಿದಿಟ್ಕೊಂಡಿರುವಂಥ ಈ ಕಾಳುಗಳನ್ನು ಅವ್ರು ಏನು ಮಾಡಿದ್ರು ಅಂದ್ರೆ ಗಿರಣಿಗೆ ಹೋಗಿ ಆಲ್ರೆಡಿ ಒಂದು ಪುಡಿ ಮಾಡಿ ಇಟ್ಕೊಂಡು ಬಂದಿದ್ರು ಸ್ನೇಹಿತರೆ. ಸೊ ನೀವು ಇದನ್ನು ಮಾಡ್ಬೇಕಂದ್ರೆ ನೀವು ಗಿರಣಿ ಒಳಗೂ ಹಾಕೋಬೋದು, ಇಲ್ಲ ಅಂದರೆ ಮನೆ ಒಳಗೆ ಮಿಕ್ಸಿ ಒಳಗೂ ಹಾಕೋಬೋದು. ಮನೆ ಒಳಗೆ ಮಿಕ್ಸಿ ಹಾಕೋದ್ರಿಂದ ಸ್ವಲ್ಪ ರವಾ ಟೈಪ್ ಬರ್ತೈತಿ. ಸೊ ಬೆಟರ್ ಅಲ್ಲ, ಗಿರಣಿ ಒಳಗೆ ಹಾಕೊಂಬಂದ್ರೆ ಈ ರೀತಿ ಸಣ್ಣಗೆ ಪುಡಿಯಾಗಿ ಅವರು ಚೆಂದಾಗಿ ನಿಮಗೆ ಪೌಡರ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಆದಮೇಲೆ ಇದ್ರೊಳಗೆ ನಾವು ಒಂದೊಂದಾಗಿ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಈಗ ಮಾಡೋ ಪ್ರೊಸೆಸ್ ಏನೆಲ್ಲ ಹಾಕ್ತಾರೆ, ಹೆಂಗೆ ಮಾಡ್ತಾರೆ ಅಂತೇಳಿ ಫಸ್ಟಿಗೆ ನೋಡ್ಕೊಂಡ್ರಿ ಸ್ನೇಹಿತರೆ. ನೋಡ್ರಿ, ಇಲ್ಲಿ ತುಪ್ಪ ಅವ್ರು 1 kgಕ್ಕಿಂತ ಮೇಲೆ ತುಪ್ಪ ತೊಗೊಂಡಿದ್ರು. ತುಪ್ಪದೊಳಗೆ ಏನು ತೊಗೊಂಡಿರುವಂತಹ ಅಂಟನ್ನು ಹಾಕಿ ಚೆಂದಾಗಿ ಅದು ಅರಳು ತನಕ ನಾವು ಹುರ್ಕೋಬೇಕಾಗ್ತೈತಿ ಸ್ನೇಹಿತರೆ. ಈ ರೆಸಿಪಿನ ಮಾಡಿ ತೋರ್ಸಾತಿದ್ದವರು ಮಧುಮತಿ ಜಂಗಮ್ ಶೆಟ್ಟಿ ಅಂತ ಹೇಳಿ. ಅವರು ಸಿರಿಧಾನ್ಯ ಮೇಳ ಒಳಗೆ ಇದನ್ನು ಬಹುಮಾನ, ಈ ರೆಸಿಪಿಗೋಸ್ಕರನೇ ಬಹುಮಾನ ಗೆದ್ದುಕೊಂಡು ಬಂದಿದ್ರು. ಸೊ ಸ್ನೇಹಿತರೆ, ಅಗದಿ ಆರೋಗ್ಯಕರವಾದ ಮಕ್ಕಳಿಗೆ, ದೊಡ್ಡವ್ರಿಗೆ, ಸಣ್ಣವ್ರಿಗೆ ಎಲ್ಲರಿಗೂ ಅಗದಿ ಬೆಸ್ಟ್ ಆರೋಗ್ಯಕರವಾದ ಲಡ್ಡುನ ಇವರು ತಾವೇ ತಯಾರಿಸಿ ತಾವೇ ಒಂದು ಐಡಿಯಾ ಮಾಡಿ ಈ ರೀತಿ ಲಡ್ಡು ತಯಾರು ಮಾಡಿದ್ರು ಸ್ನೇಹಿತರೆ. ನೋಡ್ರಿ, ಅಂಟನ್ನು ಹುರ್ಕೊಂಡು ಆಲ್ರೆಡಿ ತಕ್ಕೊಂಡಾರ. ಆಮೇಲೆ ಏನು ತೊಗೊಂಡಿರುವಂತಹ ಆಳ್ವಿನೂ ಸ್ವಲ್ಪ ಅದ ತುಪ್ಪದಾಗ ಚೆಂದಾಗೆ ಚಟಪಟ ಚಟಪಟ ಸಿಡಿಯಾಕತ್ತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ ಆಳ್ವಿ ನಮ್ಮ ಹುರಿದಾವ ಅಂತ ಹೇಳಿ. ನೋಡ್ರಿ, ಈ ರೀತಿ ಚಟಪಟ ಅದನ್ನು ಹುರಿದಾದ ತಕ್ಷಣ ಆಳ್ವಿ ನಮ್ಮ ರೆಡಿ ಆಗ್ತಾವ. ಸೊ ಇದನ್ನೆಲ್ಲ ತೊಗೊಂಡು ಪೌಡರ್ ಏನು ನಾವು ಗಿರಣಿ ಒಳಗೆ ಬೀಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಪೌಡರ್ನಾಗ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ ಪ್ರೊಸೆಸ್ ನಿಮಗೆ ಉಂಡಿ ಅವರೆಲ್ಲ ಹೆಂಗೆ ಕಟ್ಟಿದ್ರು, ಹೆಂಗೆ ಮಾಡಿದ್ರು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಮಾಡಿದರು. ಆಮೇಲೆ ಈ ಉಂಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಬಟ್ ಅಷ್ಟು ರುಚಿಯಾಗಿ ಉಂಡಿ ನಮಗೆ ತಿನ್ನಕ್ಕೆ ಸಿಗ್ತೈತೆ. ನೋಡಿರಿ, ತೊಗೊಂಡಿರುವಂತಹ ಪೌಡರ್ ಒಳಗೆ ನಾವಿಲ್ಲಿ ಏನು ಆಳ್ವಿ ತುಪ್ಪದಾಗ ಹುರಿದಿಟ್ಕೊಂಡಿದ್ವಲ್ರಿ ಸ್ನೇಹಿತರೆ, ಆ ಆಳ್ವಿನ ಇದ್ರೊಳಗೆ ಆ್ಯಡ್ ಮಾಡೋನು. ಆಮೇಲೆ ಎಳ್ಳನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಳ್ಳನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋನು. ಅದಾದಮೇಲೆ ತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಶೇಂಗಾ ಪುಡಿನೂ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋನು. ಅದಾದಮೇಲೆ ನೋಡ್ರಿ, ಇಲ್ಲಿ ನಾವೇನು ಖಜೂರಿನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಖಜೂರಿ ಹಾಕೋದ್ರಿಂದ ಭಾಳ ಉಂಡಿ ಟೇಸ್ಟಿ ಬರ್ತಾವೆ ನೋಡ್ರಿ. ಆಮೇಲೆ ಇವರು ಈ ಉಂಡಿ ಮಾಡೋಕೆ ಇನ್ನೊಂದು ಸ್ಪೆಷಲ್ ಏನು ಐಡಿಯಾ ಮಾಡಿದ್ರಪ್ಪ ಅಂತಂದ್ರೆ, ಬೆಲ್ಲನ ತುಪ್ಪದೊಳಗನ ಅವರು ಮೆಲ್ಟ್ ಮಾಡಿ ಇಟ್ಕೊಂಡಿದ್ರು. ಯಾಕಂದ್ರೆ ಅದು ಹಿಂಗೆ ಪುಡಿಯಾಗಿ ನಡಬರ್ಕ್ ಸಿಗಬಾರ್ದು. ಆಮೇಲೆ ಮಿಕ್ಸಿಗೆ ಹಾಕಿದ್ರು ಸಮ್ ಟೈಮ್ ಬೆಲ್ಲ ಉಳಿತೈತೆ ಅಂತೇಳಿ ಅವ್ರು ಏನು ಮಾಡಿದ್ರು, ತುಪ್ಪದೊಳಗನ ಬೆಲ್ಲದ ಆಣ ಮಾಡ್ಕೊಂಡಿದ್ರು. ಭಾಳ ಏನಿಲ್ಲ, ಜಸ್ಟ್ ಅದು ಕರ್ಗುತ್ತನ ನೀವು ಬಿಸಿ ಮಾಡಿದ್ರೆ ಸಾಕು. ಇದಕ್ಕೆ ನೀವು ಒಂದೇಳಿ ಪಾಕ ತೊಗೋಬೇಕಂತಿಲ್ಲ ಅಥವಾ ಅದನ್ನು ಆಣ ಮಾಡ್ಕೋಬೇಕಂತಿಲ್ಲ. ಜಸ್ಟ್ ಬೆಲ್ಲನ ತುಪ್ಪದೊಳಗೆ ಕರಗಿಸಿದ್ರೆ ನೋಡ್ರಿ ಸ್ನೇಹಿತರೆ ಅವ್ರು. ಈ ರೀತಿ ಕರಗಿಸಾದ್ಮೇಲೆ ನೋಡ್ರಿ, ಒಂದು ಕಾಳು ಉಳಿದಿಲ್ಲ, ಏನೂ ಇಲ್ಲ. ಇಷ್ಟೇ ಮಾಡಿದ್ರೆ ಸಾಕು. ಒಂದು ಕುದಿ ಬಂದ ಮೇಲೆ ನೀವು ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು. ನಮ್ಮ ಉಂಡಿ ಮಾಡೋಕ್ಕೆ ಬೆಲ್ಲದ ಪಾಕ ರೆಡಿ ಆಗಿಬಿಡ್ತೈತಿ. ಖಜೂರಿನ ಈ ರೀತಿ ಪೌಡ್ರ್ ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಏನು ಪಾಕ ಇರ್ತೈತಲ್ಲ ಆ ಪಾಕದೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ನೋಡ್ರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಎರಡೂ ಕೈಯಿಂದ ಇದನ್ನು ಚೆಂದಾಗೆ ಬಳೋ ತನಕ ನಾವು
ತಿಕ್ಕಿ ಎಲ್ಲಾನು ಒಂದು ಏಕರಸ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಸ್ನೇಹಿತರೆ. ಈ ಲಡ್ಡು ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಬಟ್ ಮೆಹನತ್ ಮಾಡಬೇಕಾಗ್ತೈತಿ. ಬಟ್ ಅಷ್ಟು ಆರೋಗ್ಯಕರವಾದ ರುಚಿಕರವಾದ ಲಡ್ಡು ನಮ್ಮ ತಯಾರಾಗಿ ಬರ್ತಾವೆ ನೋಡ್ರಿ ಸ್ನೇಹಿತರೆ. ಒಳಗೆ ಮಾಡಿಟ್ಕೊಂಡಿರುವಂತಹ ಪೌಡರ್ ಅವರು ಇದನ್ನೊಳಗೆ ಮಿಕ್ಸ್ ಮಾಡಿದ್ರು ನೋಡ್ರಿ. ಆ ಪೌಡರ್ದು ಘಮನ ಇಷ್ಟು ಚಂದ ಬರಾಕತ್ತಿತ್ತಲ್ರಿ ಸ್ನೇಹಿತರೆ. ಅವರು ಆಲ್ರೆಡಿ ಇಷ್ಟು ಸಣ್ಣ ಉರಿ ಇಟ್ಕೊಂಡು ಎಲ್ಲಾನು ಚಂದಾಗೆ ಅಂದ್ರೆ ಚಂದಾಗೆ ಅದನ್ನು ಹುರಿದಿಟ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಯಾಲಕ್ಕಿ ಪುಡಿನೂ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಅವರು ಆ್ಯಡ್ ಮಾಡ್ಕೊಳತ್ತಾರೆ ಸ್ನೇಹಿತರೆ. ನೀವು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಸ್ವಲ್ಪ ತುಪ್ಪ ಕಡಿಮೆ ಅನಿಸಿತಪ್ಪ, ಸ್ವಲ್ಪ ಡ್ರೈ ಅನ್ಸಾತೈತಿ ಅಂತಂದ್ರೆ ಉಂಡಿಗೆ ಹತ್ತು ತನಕನೂ ನೀವು ಎಷ್ಟು ಬೇಕಲ್ಲ ಅಷ್ಟನ್ನು ತುಪ್ಪ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ನೋಡಿ. ನಮಗೆ ಸ್ವಲ್ಪ ಕಡಿಮೆ ಅನ್ಸಾತಿತ್ತು, ಸೊ ಇದ್ರೊಳಗೆ ನಾವು ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ವಿ. ಆಮೇಲೆ ನಾವೇನು ಕರೆದಿಟ್ಕೊಂಡಿದ್ವಲ್ರಿ ಆ ಅಂಟನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಲಡ್ಡು ಚಿಕ್ಕ ಮಕ್ಕಳಿಗೆ, ಆಮೇಲೆ ಬಾಣಂತಿಯರಿಗೆ, ಆಮೇಲೆ ಯಾವುದು ನಮಗೆ ಪ್ರೋಟೀನ್ ಬೇಕಪ್ಪ ಅನ್ನೋರಿಗೆ ಡೈಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಒಂದು ಉಂಡೆ ತಿಂದ್ರಂದ್ರೆ ನಿಮಗೆ ಫುಲ್ ಶಕ್ತಿ ಬರ್ತೈತ್ರಿ. ಆಮೇಲೆ ಫುಲ್ ಡೇ ನೀವು ಎನರ್ಜೆಟಿಕ್ ಆಗಿ ಇರ್ತೀರಿ ಸ್ನೇಹಿತರೆ. ನೋಡ್ರಿ, ಈ ರೀತಿನ ಉಂಡೆಯವರು ಕಟ್ಟಿ ನಮಗೆ ಮಾಡಿ ತೋರಿಸಾತಿದ್ರು ಸ್ನೇಹಿತರೆ. ಈ ರೆಸಿಪಿ ಮಾಡಿ ತೋರಿಸಿರುವಂತಹ ನಮ್ಮ ಮಧುಮತಿಯವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ನೋಡ್ರಿ. ಇಷ್ಟು ಆರೋಗ್ಯಕರವಾದ ಉಂಡಿನ ಅವರು ಮಾಡಿ ತೋರಿಸಿದ್ರು. ಇದನ್ನು ಅವರು ಬೆಂಗಳೂರೊಳಗೆ ಇನ್ನೊಂದು ಕಾಂಪಿಟೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಾಕತ್ತಾರ. ಅಲ್ಲಿ ಅವರಿಗೆ ಬಹುಮಾನ ಸಿಗಲಿ ಅಂತ ಆಶಿಸುತ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.